ಮತ್ತೆ ಎಲ್ಲರೂ ಏನ್ ಮಾಡ್ತಾರೆ, ಅಡಿಕೆ ತೋಟದಲ್ಲಿ ಬಾಳೆ ಇರಬಾರ್ದು, ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಅದರಿಂದ ಸಿಗೋಂತ ತ್ಯಾಜ್ಯ ಅದ್ರ 10 ಪಟ್ಟಿದೆ. ನಮಗೆ ಒಂದ್ ಬಾಳೆಗೊನೆ ಬಿಟ್ಟರೆ ಅದ್ರ ಕೆಳಗಡೆ ನೀವು ನೋಡ್ಬೋದು ಎಷ್ಟು ತ್ಯಾಜ್ಯ ಬಿದ್ದಿದೆ ಬಾಳೆದು. ನಾವು ಇದು ಗೊಬ್ಬರ ಏನು ಮಾಡಲ್ಲ, ಉಳ್ಮೆ ಮಾಡಲ್ಲ. ಎಷ್ಟು ಸ್ಮೂತ್ ಇದೆ ಮಣ್ಣು ಅಂದ್ರೆ ಕೈಯಲ್ಲಿ ಬಗದ್ರೆ ನಿಮ್ಗೆ ಬರೀ ಮಣ್ಣೇ ಗೊಬ್ಬರನೇ ಸಿಗುತ್ತೆ. ಎರೆಹುಳುಗಳು ಗೊಬ್ಬರ ಎಲ್ಲ ಸಿಗೋದು ನೋಡಿ. ಸೇಮ್ ಮಣಿ ಹಂಗಿದೆ, ಮಧ್ಯದಲ್ಲಿ ಹೋಲ್ ಇರುತ್ತೆ, ದಾರ ಹಾಕ್ಬೋದು ನೀವು. ಇದು ಆಕ್ಚುಲಿ ನಮ್ದು ಭೂಮಿ ಅಷ್ಟು ಯೋಗ್ಯ ಆಗಿಲ್ಲ, ಫುಲ್ ಜರ್ಗ್ ಭೂಮಿ ನಮ್ದು. ಅದು ಈ ಲೆವೆಲ್ ಕನ್ವರ್ಟ್ ಆಗಿದೆ ಈಗ. ನಾನು ನಿಮ್ಗೆ ಹೇಳದ್ನಲ್ಲ ಜ್ಯೂಸ್ ಮಾಡಿದ್ದೆ ಅಂತ, ಸ್ಟೆಮ್ ಜ್ಯೂಸ್ ಅಂತ, ಬನಾನಾ ಸ್ಟೆಮ್ ಜ್ಯೂಸ್ ಅಂತ. ಹೌದು, ಅದ್ರದ್ದು ಇದಿದೆ ನೋಡಿ, ಅದು ಮಾಡಿದ್ನಲ್ಲ, ಅದ್ರದೊಂದು ಇದು ಉಳ್ಕೊಂಡಿದೆ. ನಮ್ಮಲ್ಲಿ ಅದೇನು ಅಂತ ಗೊತ್ತಿಲ್ಲ. ಒಂದು 3 ಮಂಗ ಬರುತ್ತೆ ವರ್ಷಕ್ಕೆ, 3 ಮಂತ್ ಸ್ಟೇ ಆಗತ್ತೆ, ಆಮೇಲೆ ಅದು ಜಾಗ ಖಾಲಿ ಮಾಡುತ್ತೆ. ಗಿಡ ಆಗ್ತಾ ಇದೆ. ಹೌದು, ಆ ಗಿಡ ಆಗಿ weight ಜಾಸ್ತಿ ಆಗುತ್ತಲ್ಲ, ಕೆಳಗಡೆ ಬೀಳತ್ತೆ ಈ ತರ, ಅಲ್ಲೇ ಒಂದು ಗಿಡ ಆಗೋಗುತ್ತೆ. ಮೊನ್ನೆ ಹಾಕಿರೋ ಗಿಡ ಅಕ್ಷಯ ತೃತೀಯ ದಿನ ಎಲ್ಲಾರು ಚಿನ್ನ ಖರೀದಿ ಮಾಡ್ಬೇಕು, ಚಿನ್ನ ಹೆಚ್ಚುತ್ತೆ ಅಂತಾರೆ. ಸೊ ನಾನು ಗಿಡ ಹಾಕಿದ್ದೀನಿ, ಗಿಡ ಹೆಚ್ಚಾಗ್ಲಿ ಅಂದ್ಬಿಟ್ಟು. ನಮಸ್ತೆ, ನಾನು ಪವಿತ್ರ ಕುಮಾರ್ ಅಂತ ಹೇಳಿ. ನಮ್ದು ಹಂಪನಕುಪ್ಪೆ ಗ್ರಾಮ, ಆಲೂರು ತಾಲೂಕು, ಕಿರ್ಗಡ್ಲು ಪೋಸ್ಟು, ಹಾಸನ ಜಿಲ್ಲೆ. ನಂದು 4.25 ಎಕರೆ ವಿಸ್ತೀರ್ಣ ಇದೆ ಜಮೀನಿಂದು. ಬನ್ನಿ ನಮ್ಮ ತೋಟ ನೋಡ್ಕೋಬೋಣ. ನಮ್ಮ ತೋಟದಲ್ಲಿ ಮೇನ್ ಕ್ರಾಪ್ ಬಂದು ಅಡಿಕೆ ಇದೆ. ಅಡಿಕೆ ಜೊತೆಲಿ ತೆಂಗಿದೆ, ಬಾಳೆ, ಏಲಕ್ಕಿ, ಆಮೇಲೆ ಮೆಣಸಿದೆ. ಅದ್ರ ಜೊತೆಗೆ ಮೆಡಿಸಿನಲ್ ಪ್ಲಾಂಟ್ಸು, ಮತ್ತೆ ಆರ್ನಿಮೆಂಟಲ್ ಪ್ಲಾಂಟ್ಸು, ಮತ್ತೆ ಫ್ರೂಟ್ ಪ್ಲಾಂಟ್ಸ್ ಇದೆ. ಒಂದು 60-70 ಜಾತಿ ಹಣ್ಣಿನ ಗಿಡಗಳಿದೆ. ಓಕೆ, ಮೆಡಿಸಿನ್ ಪ್ಲಾಂಟ್ಸ್ ಇದೆ ಅಂತ ಹೇಳಿದ್ನಲ್ಲ ನೋಡಿ. ಇದು ಲವಂಗ ತುಳಸಿ ಅಂತ ಕರೀತಾರೆ. ಇದರಲ್ಲಿ ಕಷಾಯ ಮಾಡ್ಬೋದು, ಮತ್ತೆ ಪಲಾವು ಮಾಡ್ಬೋದು. ಇದು ಮೆಂತೆ ಪಲಾವ್ ಎಲ್ಲ ಮಾಡ್ತಲ್ಲ, ಅದೇ ಥರ ಇದರಲ್ಲಿ ಲವಂಗ ತುಳಸಿಯಲ್ಲಿ ಪಲಾವ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಲೆಮನ್ ಗ್ರಾಸ್ ಅಂತ. ಇದು ತುಂಬ ಚೆನ್ನಾಗಿ ಟೀ ಎಲ್ಲ ಮಾಡ್ಬೋದು, ಮತ್ತು ಹಾಲಲ್ಲೇ ಹಾಕೊಂಡು ಕುಡಿಬೋದು. ತುಂಬ ಒಳ್ಳೇದಿದು, ಕಫ ಎಲ್ಲ ಇದ್ರೆ ಹೋಗುತ್ತೆ. ಇದು ಆರ್ನಿಮೆಂಟಲ್ ಪ್ಲಾಂಟು, ಮಾನ್ಸ್ಟರ್ ಅಂತ ಕರೀತಾರೆ. ಹಂಗೆ ನೋಡಿದ್ರೆ ಇದು ವಿಳ್ಳೆದೆಲೆ ಇದೆ. ವಿಳ್ಳೆದೆಲೆ ನೋಡಿ ಚೆನ್ನಾಗಿ ಹಬ್ಬಿದೆ. ಇದು ಹಲಸಿನ ಮರ ಇದೆ, ಹಲಸಿನ ಮರ ಕಪ್ಸಿದೀವಿ. ಆಮೇಲೆ ಇದು ಆರ್ನಿಮೆಂಟಲ್ ಪ್ಲಾಂಟು, ಬಾಟ್ಲು ಬ್ರಷ್ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಇದ್ರ ಕೆಳಗಡೆ ನೋಡಿ ಮದಿಮಾಲತಿ ಅಂತ ಕರೀತಾರೆ. ತುಂಬಾ ಬ್ಯೂಟಿಫುಲ್ ಆರ್ ಫ್ಲವರ್, ಮತ್ತೆ ಸೆಂಟೆಡ್ ಕೂಡ, ಸ್ಮೆಲ್ ಇರುತ್ತೆ ನಿಮ್ಗೆ, ಯಾವಾಗಲೂ ಸ್ಮೆಲ್ ಇರ್ತಾ ಇರ್ತದೆ. ಹಾಗೇನೆ ಹಿಂಗ್ ಮುಂದೆ ಹೋಗ್ತಾ ಇದ್ರೆ ನಿಮ್ ತೋಟದಲ್ಲಿ ಈ ಮುಖ್ಯ ಬೆಳೆ ಜೊತೆಗೆ ಆರ್ನಮೆಂಟಲ್ ಒಂದೊಂದನ್ನ ಚೆನ್ನಾಗಿ ಸೇರಿಸಿದ್ರೆ. ಹೌದು ಹೌದು, ಯಾಕೆಂದ್ರೆ ತೋಟ ಅಂತ ಕೂಡಲೇ ಬರೀ ತೋಟ ಕಮರ್ಷಿಯಲ್ ಅಂತ ಇರಬಾರ್ದು. ಅದ್ರ ಜೊತೆಗೆ ಆರ್ನಮೆಂಟಲ್ ಇರಬೇಕು, ಮತ್ತೆ ಮೆಡಿಸಿನ್ ಪ್ಲಾಂಟ್ಸ್ ಇರಬೇಕು, ಫ್ರೂಟ್ ಪ್ಲಾಂಟ್ಸ್ ಇರಬೇಕು, ಪ್ರಾಣಿ ಪಕ್ಷಿಗಳಿಗೆ ಯೂಸ್ ಆಗಂಗಿರ್ಬೇಕು. ನೋಡಿ ಇದು ಎಲ್ಕೋನಿಯಾ ಅಂತ ಕರೀತಾರೆ, ಎಲಿಕೋನಿಯಾ ಅಂತ. ಇದು ನಿಮ್ಗೆ ಒಂದು 5 ಮಂತ್ಸ್ ತನಕ ಇರುತ್ತೆ. ಇದದು ಬರ್ಡ್ ಹಂಗಿರುತ್ತೆ ಅದರದ್ದು ಹೂವುಗಳು. ಹೌದು, ನೋಡಕ್ಕೆ ತುಂಬಾ ಅಲಂಕಾರಕವಾಗಿರುತ್ತೆ. ಇದಕ್ಕೆ ನಿಮಗೆ ಈ ಸನ್ ಬರ್ಡ್ಗಳು ತುಂಬಾ ಒಳ್ಳೆ ಹುಡುಕೊಂಡು ಬರುತ್ತೆ. ಹೌದು, ಮತ್ತೆ ಕ್ರೋಟಾನ್ಸ್ ಆಗಿರ್ಬೋದು, ಇದು ಕ್ರೀಪರ್ಗಳು, ಇದೆಲ್ಲ ಶೋ ಪ್ಲಾಂಟ್ಸ್. ಮತ್ತೆ ಇದು ಮಾಕಾಯಿ ಶುಂಠಿ ಅಂತ ಕರೀತಾರೆ. ತುಂಬಾ ಒಳ್ಳೆ, ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ಮತ್ತೆ ಚಿತ್ರಾನ್ನ ಎಲ್ಲ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಹೌದು, ಹಾಗೆ ಇಲ್ಲಿ ಯಾವ್ದೋ ಒಂದು ಇದಿದೆ ಅನ್ಸುತ್ತೆ, ಪನ್ನೇರಳೆ ಇದು ಪನ್ನೇರಳೆ ಗಿಡ. ಪನ್ನೇರಳೆ ಗಿಡ ತುಂಬಾ ಒಳ್ಳೇದಿದ್ದು ಹೆಲ್ತ್ ಗೆ. ಇದೆಲ್ಲ ಮನೆ ಸುತ್ತಮುತ್ತ ಇರುವಂತಹ ಗಿಡಗಳು. ಹೌದು, ತೋಟದ ಹೌದು. ಈ ಸಡನ್ ಆಗಿ ಬಂದಿದ ತಕ್ಷಣ ಒಂದು ಪ್ಲೆಸೆಂಟ್ ಫೀಲ್ ಕೊಡಬೇಕು. ಹೌದು ಹೌದು. ಮತ್ತೆ ಏಲಕ್ಕಿ ಇದೆ, ಮತ್ತೆ ಗುಂಪು ಬಾಳೆ ಇದೆ. ಇವೆಲ್ಲ 25 years ಇಂದ ಹಂಗೆ ಇದೆ ಬಾಳೆ. ನಾವೇನ್ ಮತ್ತೆ ಚೇಂಜ್. ಯಾವ್ದು ಸರ್ ಇದು? ಪುಟ್ ಬಾಳೆ. ಹೌದು, ಏಲಕ್ಕಿ ಬಾಳೆ ಅಂತ ಕರೀತಾರೆ ಬೆಂಗಳೂರು ಸೈಡ್ ಅಲ್ಲ. ಇದು ಆಕ್ಚುಲಿ ಪುಟ್ ಬಾಳೆ ಅಂತೀವಿ. ನಮ್ಗೆ ಏಲಕ್ಕಿ ಬಾಳೆ ಅಂದ್ರೆ ಇನ್ನೊಂದು ತೋರಿಸ್ತೀನಿ, ಅದು ಬೇರೆ ವೆರೈಟಿ ಇದೆ. ಓಕೆ, ಹಾಗೆ ಬಟರ್ ಫ್ರೂಟ್, ಇದೆಲ್ಲ ಸಣ್ಣ ಗಿಡಗಳು. ಬಟರ್ ಫ್ರೂಟ್ ಅನ್ಸುತ್ತಲ್ಲ. ತೆಂಗಿನ ಮರ ನೋಡಿ, ಮೇಲೆ ನಿಮ್ಗೆ ರಿಂಗ್ ಕಾಣುತ್ತೆ. ಓ ಹೌದು, ಅದು ಹೆಲ್ದಿ ಆಗಿದೆ ಮರ ಅಂತ. ಮತ್ತೆ ಕಾಯಿನೂ ಅಷ್ಟೇ, ಈಗ ಕೆಡವಿದೀವಿ ಅಂದ್ರೂ ಅಷ್ಟು ಕಾಯಿ ಬಿಟ್ಟಿದೆ ಅದು. ನಾವು ಮತ್ತೆ ನೀವು ನೋಡ್ಬೋದು ಕೆಳಗಡೆ, ಇದು 0 ಕಲ್ಟಿವೇಶನ್, ಯಾವತ್ತು ನಾವು ಉಳ್ಮೆನೆ ಮಾಡಿಲ್ಲ. ಈ ಜಾಗ ಅಲ್ಲ? ಹೌದು, ಈ ಜಾಗ ನೋಡಿ, ಓಡಾಡೋ ಜಾಗ, ಅಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ. ಮತ್ತೆ ಅದ್ರ ಬಡ್ಡಲ್ಲಿ ನೋಡ್ಬೋದು ನೀವು. ನಾವು ಇದು ಗೊಬ್ಬರ ಏನು ಮಾಡಲ್ಲ, ಉಳ್ಮೆ ಮಾಡಲ್ಲ. ಎಷ್ಟು ಸ್ಮೂತ್ ಇದೆ ಮಣ್ಣು ಅಂದ್ರೆ ಕೈಯಲ್ಲಿ ಬಗದ್ರೆ ನಿಮ್ಗೆ ಬರೀ ಮಣ್ಣೇ ಗೊಬ್ಬರನೇ ಸಿಗುತ್ತೆ. ಎರೆಹುಳುಗಳು ಗೊಬ್ಬರ ಎಲ್ಲ ಸಿಗುತ್ತೆ. ಹೌದು, ಸಾಫ್ಟ್ ಇರಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ ಉಳ್ಮೆ ಮಾಡಿದವ್ರೆ. ಬಟ್ ನೋ ಪ್ರಾಬ್ಲಮ್, ನಿಮ್ಗೆ ಸಾಫ್ಟ್ ಇದ್ದೇ ಇರುತ್ತೆ. ಅದು ಕಸ ಕಡ್ಡಿ ಎಲ್ಲ ಬಿದ್ದಿರೋದ್ರಿಂದ ಚೆನ್ನಾಗಿ ಆಗುತ್ತೆ. ಇಲ್ಲಿ ಬಂದ್ರೆ ಇದು ಕುಂಕುಮ ಗಿಡ ಅಂತ ಕರೀತಾರೆ. ಹಿಂಗೆಲ್ಲ ಬಾಯಿ ಬಣ್ಣ ಗಿಡ ಅಂತ ಕರೀತಾರೆ, ಲಿಪ್ಸ್ಟಿಕ್ ಗಿಡ ಅಂತ. ರಂಗಮಾಲಿ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಪೌಡರ್ ಮಾಡಿ ಫುಡ್ ಗ್ರೇಡ್ ಆಗೋ ಬಳಸ್ತೀವಿ, ಫುಡ್ಗೆ ಕಲರ್ ಬಳಸ್ತೀವಿ. ಹೌದು, ತುಂಬಾ ಚೆನ್ನಾಗಿರುತ್ತೆ ಅದು. ಇದು ಸುಂಡೆ ಗಿಡ ಅಂತ ಕೇಳಿದೀರಾ? ಇದು ನಮ್ಮ ಸೊಂಡೆಕಾಯಿ. ನಾವು ಇದರಲ್ಲಿ ಪಲ್ಯ ಎಲ್ಲ ಮಾಡ್ತೀವಿ. ಅದನ್ನ ಆಕ್ಚುಲಿ ಸ್ವಲ್ಪ ಕಹಿ ಬರುತ್ತೆ. ಆ ಸೀಡ್ ತೆಗೆದ್ಬಿಟ್ಟು ಮಾಡ್ತೀವಿ. ಸೀಡ್ ತೆಗೆದು 2 ಸರಿ ತೊಳೆದ್ಬಿಟ್ಟು ಮಾಡ್ತೀವಿ. ತುಂಬಾ ಒಳ್ಳೇದು, ಹೆಲ್ತ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದು. ನಾನು ಇದನ್ನ ನೋಡ್ಬೇಕಾದ್ರೆ ಒಂದು ವಿಚಾರ ಹೇಳ್ಬೇಕು ಆಕ್ಚುಲಿ. ಏನು ಅಂತ ಹೇಳಿದ್ರೆ, ಈ ಸೊಂಡೆಕಾಯಿ ಏನಿದೆ, ಈ ತಮಿಳ್ನಾಡು ಭಾಗದವರು ನಿಮಗೆ ಅದನ್ನ ಒಣಗಿಸ್ಬಿಟ್ಟು ಉಪ್ಪಿನಕಾಯಿನೂ ಮಾಡ್ತಾರೆ. ಒಣಗಿಸ್ಬಿಟ್ಟು ಮಾಲ್ಗಳಲ್ಲಿ ನಿಮಗೆ ಈ ನಮ್ಮಲ್ಲಿ ಸಂಡಿಗೆ ಮಾಡ್ತಾರಲ್ಲ, ಆ ರೀತಿ ಪ್ಯಾಕೆಟ್ಗಳಲ್ಲಿ ಮಾರ್ತಾರೆ.
ಅದು ಬಹುಶಃ ಎಣ್ಣೆಲ್ ಹಾಕೊಂಡು ಉರಿಯೋದು ಏನೋ ಇರ್ಬೇಕು. ಓಕೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಇದನ್ನ ಬಳಸೋದು ತುಂಬಾ ಕಮ್ಮಿ. ತುಂಬಾ ರೇರು. ಎಷ್ಟೋ ಜನ ಪಾಯ್ಸನ್ ಎಷ್ಟೋ ಜನ ಪಾಯ್ಸನ್ ಅಂದ್ಕೊಂಡಿದ್ದಾರೆ, ಕೈ ಹೌದು. ತಿನ್ನಕ್ಕಾಗುತ್ತಾ ಅಂತ ಕೇಳ್ತಾರೆ. ಹೌದು ನಾನು ಎಷ್ಟೋ ಸರಿ ಸುಮಾರು ಜನ ಕೇಳಿದೀನಿ, ಹೌದು ಬದನೆಕಾಯಿಲಿ ನೀವ್ ಏನೇನ್ ಮಾಡ್ತೀರಾ ಹೌದು ಅದೆಲ್ಲ ಎಲ್ಲದನ್ನು ಇದ್ರಲ್ಲಿ ಮಾಡ್ಬೋದು. ಮತ್ತೆ ಅದೇ ಫ್ಯಾಮಿಲಿಗೆ ಸೇರಿರೋ ಅದೇ ಫ್ಯಾಮಿಲಿಗೆ ಸೇರಿರೋದು, ಮತ್ತೆ ಅದಕ್ಕಿಂತನೂ ಜಾಸ್ತಿ ರುಚಿ ಸಿಗುತ್ತೆ. ಸಿಗುತ್ತೆ. ಮತ್ತೆ ನಾವ್ ಇದಕ್ಕೆ ಬದ್ನೆನ ಗ್ರಾಫ್ಟ್ ಮಾಡ್ಬೋದು. ಹೌದು, ಯಾಕೆಂದ್ರೆ ಬದ್ನೆ ಬೇಗ ಸಾಯುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ಇದಕ್ಕೆ ಗ್ರಾಫ್ಟ್ ಮಾಡ್ಕೊಂಡು ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಅದು ಆಕ್ಚುಲಿ ಏನು ಅಂದ್ರೆ ಬದನೆಗೆ ಹೌದು ನಿಮಗೆ ಬೇರ್ ರೋಗ ಬರುತ್ತೆ. ಹೌದು ಇದಕ್ಕೆ ಬರಲ್ಲ. ಇದ್ರದ್ದು ಬೇರು ಕಹಿ ಬರುತ್ತೆ. ಹೌದು ಹಂಗಾಗಿ ನಿಮಗೆ ಬೇರ್ ರೋಗ ಬರೋದಿಲ್ಲ. ಹೌದು. ಸೊ ಕೆಲವು ಥಾಟ್ಸ್ ಇದೆ ಸುಮಾರು ಜನಗಳಿಗೆ ಗೊತ್ತಿಲ್ಲ. ಇದು ಚಕ್ರಮುನಿ ಮಲ್ಟಿ ವಿಟಮಿನ್ ಗಿಡ. ವಿಟಮಿನ್ ಗಿಡ, ಬ್ಲಡ್ ಬಿಲ್ಡರ್ ಪ್ಲಾಂಟ್ ಅಂತಾನು ಕರೀತಾರೆ. ಹಿಮೋಗ್ಲೋಬಿನ್ ಜಾಸ್ತಿ ಆಗತ್ತೆ ಇದು. ಹೌದು. ಹಾಗೇನೆ ಸೊ ಹೀಗೆ ಒಂದೊಂದೇ ಗಿಡಗಳು ನಿಮ್ಮಲ್ಲಿ ಇಲ್ಲಿ ಸೆಟಪ್ ಆಗಿದಾವೆ. ಹೌದು. ಇದೆಲ್ಲ ನೀವೆಲ್ಲ ಹುಡುಕಿ ತಂದಿದ್ದ ಹೇಗೆ ಸರ್ ಇದು? ಹೌದು ಇದೆಲ್ಲ ನಮ್ದೊಂದು ಹಾಬಿ ಇದು. ಎಲ್ಲೋದ್ರೂ ಗಿಡಗಳು ತರೋದು, ಈ ತರ ಮಾಡೋದು. ಮತ್ತೆ ಟರ್ಕಿ ಇದೆ, ಹಸುಗಳಿದೆ, ಕೋಳಿಗಳಿದೆ. ಮತ್ತೆ ಅಲ್ಲಿ ನೋಡಿ ಇದು ಕಾಡು ಬಸ್ಲೆ ಅಂತ ಕರೀತಾರೆ. ಕಾಡು ಬಸ್ಲೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಹೌದು, ಕಿಡ್ನಿ ಸ್ಟೋನ್ ಗಿಡ ಅಂತಾನೆ ಅಂತೀವಿ. ಇದು ಕಿಡ್ನಿ ಸ್ಟೋನ್ ಗಿಡ ಅಂತಾನೆ ಕರೀತಾರೆ. ಮತ್ತೆ ಎಲ್ಲೆಲ್ಲ ನಿಮ್ಗೆ ಅದು ಗಿಡ ಆಗಿ ಪರಿವರ್ತನೆ ಆಗುತ್ತೆ. ಕಾಳಿಂಗ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಇಲ್ಲಿ ಇದೆ ನೋಡಿ, ಇದು ಹಾಗಲ ಚಿಟ್ಟಾಗಲ ಅಂತ ಕರೀತಾರೆ. ಸ್ಮಾಲ್ ಹಾಗಲಕಾಯಿ ಬಿಡುತ್ತೆ. ಇದು ತುಂಬಾ ಒಳ್ಳೇದು, ರುಚಿಕರವಾಗಿರುತ್ತೆ. ಇದನ್ನ ನಾವು ಹಾಕ್ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾವ್ ಒಂದ್ಸತಿ ಅದೇ ಬಿದ್ದು ಹುಟ್ಟಿರುತ್ತೆ, ನಮ್ಗೆ ವರ್ಷ ಇಡೀ ಕಾಯಿ ಸಿಗುತ್ತೆ. ನಮ್ಗೆ ಕಾಯಿ ಸಿಗುತ್ತೆ. ಹೌದು. ಇದೆಲ್ಲ ಏನು, ಇದು ಏನೋ ಸೆಟಪ್? ಇದು ಕನ್ಸ್ಟ್ರಕ್ಷನ್ ಗೆ ಅಂತಾನೆ ಹಾಕೊಂಡಿರೋದು. ಹೌದು. ಇದು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಮೇನ್ ಕ್ರಾಪ್. ಹೌದು, ಅಡಿಕೆ ಇದೆ. ಹೌದು ಸರ್. ಇದು ಎಷ್ಟು ವರ್ಷದ ಗಿಡಗಳು? ಇದು ಹೇಗೆ ನೀವು ಸೆಟಪ್ ಮಾಡ್ಕೊಂಡಿದೀರಾ? ಹೇಗೆ? ಇದು ನಾವು ಗಿಡ ಪ್ಲಾಂಟೇಶನ್ ಮಾಡಿ 27 ವರ್ಷ ಆಯ್ತು. 27 ವರ್ಷ? ಹೌದು. 27 ವರ್ಷದಿಂದ ನಾವು ಆಕ್ಚುಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಇಯರ್ಸ್ ಎಲ್ಲ ಕಷ್ಟ, ಒಂದು 5-6 ಇಯರ್ಸ್ ಕಷ್ಟ ಇರುತ್ತೆ ಅದೆಲ್ಲ ಮೇಂಟೈನ್ ಮಾಡೋದೆಲ್ಲ. ಆಮೇಲೆ ಅದೊಂಚೂರು ಗಿಡ ಗ್ರೋತ್ ಆದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಈಸಿ ಆಗ್ತಾ ಹೋಗುತ್ತೆ ನಿಮ್ಗೆ. ಏನಂದ್ರೆ ಇದ್ರಲ್ಲಿ ಮೇನ್ ಬಂದು ಏನು ನಮ್ಗೆ ತ್ಯಾಜ್ಯ ಸಿಗುತ್ತಲ್ಲ ತೋಟದಲ್ಲಿ, ಆ ತ್ಯಾಜ್ಯನ ಅಲ್ಲೇ ಬಿಟ್ಟು ಕರಗಿಸ್ಬೇಕು. ಅವಾಗ ಕರಗಿಸಾಗ ನಿಮಗೆ ಆಚೆ ಕಡೆಯಿಂದ ಹಾಕೋ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. ಇದು 27 ವರ್ಷದಿಂದ ನೀವು ಆ ರೀತಿ ಮಾಡ್ಕೊಂಡ್ ಬಂದಿದ್ದೀರಾ? ಹೌದು. 27 ಅಂದ್ರೆ ಒಂದು 5 ಇಯರ್ಸ್ ಬಿಟ್ಬಿಡಿ. ಈಗ ನೋಡಿ ಅದ್ರ ಕಸ ಕಡ್ಡಿ ಎಲ್ಲ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಇಲ್ಲೇ ಕಳ್ತಿರೋದ್ರಿಂದ ಇದೆಲ್ಲ ನೋಡಿ. ಇದು ಆಕ್ಚುಲಿ ನಮ್ದು ಭೂಮಿ ಅಷ್ಟು ಯೋಗ್ಯವಾಗಿಲ್ಲ, ಫುಲ್ ಜರ್ಗು ಭೂಮಿ ನಮ್ದು. ಅದು ಈ ಲೆವೆಲ್ ಕನ್ವರ್ಟ್ ಆಗಿದೆ ಈಗ. ಓಕೆ ಪೂರ್ತಿ ನಿಮ್ಗೆ ಒಂದು ಗಿಡ ತೆಗಿಯಕ್ಕೆ ಒಂದು ಗುಂಡಿ ತೆಗೆದ್ರೆ ಸುಮಾರು ನಮಗೆ ಬರೀ ಕಲ್ಲೇ ಸಿಗುತ್ತೆ. ಅಂತ ಭೂಮಿ ಇವತ್ತು ಈ ತರ ಕನ್ವರ್ಟ್ ಆಗಿದೆ, ಫರ್ಟೈಲ್ ಆಗಿದೆ. ಇಷ್ಟೊಂದು ಫರ್ಟೈಲ್ ಆಗಿದೆ ಈಗ. ಹೌದು. ಮತ್ತೆ ಇದೊಂದು ಇಲ್ಲಿ ಬಾಳೆ ಇದೆ ನೋಡಿ. ಇದು ಸಿನ್ನೂರಿಂದ ತಂದಿದ್ದು ಸೌರ್ ಬಾಳೆ ಅಂತ ಕರೀತಾರೆ. ಅಂದ್ರೆ ಸೌರ್ ಬಾಳೆ ಒಂದು ಗೊನೆ ಒಂದು ಏನಿಲ್ಲ ಅಂದ್ರೆ 7 ಅಡಿ ಮೇಲಿರುತ್ತೆ. ಮೇಲೆ ಟಾಪ್ ಇಂದ ಕೆಳಗಡೆ ಟಚ್ ಆಗಿರುತ್ತೆ. ಸೊ ಅದಲ್ಲಿ ಹೋದಾಗ ತಂದಿದ್ದು, ಸಣ್ಣ ಪುಟಾಣಿ ಗಿಡ ತಂದಿದ್ದು, ಈಗ ಬೆಳೀತಾ ಇದೆ ಇದು. ಬಿಟ್ಟಾಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಬಾಳೆ ಇದೆ, ಏಲಕ್ಕಿ ಇದೆ, ಇನ್ಸುಲಿನ್ ಇದೆ, ಇನ್ಸುಲಿನ್ ಗಿಡಗಳಿದಾವೆ. ಹೌದು. ಇಲ್ಲಿ ಹೇಗೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ನಿಮಗೆ ನೆರಳು ಜಾಸ್ತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಕಳೆ ಸ್ವಲ್ಪ ಕಮ್ಮಿ ಇದೆ. ಹೌದು. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಕಳೆ ತುಂಬಾ ಇರ್ತಿತ್ತು. ಮತ್ತೆ ಇವಾಗ ನೆರಳು ಜಾಸ್ತಿ ಇರೋದ್ರಿಂದ ಕಮ್ಮಿ ಆಗುತ್ತೆ. ಇನ್ನೊಂದೇನಂದ್ರೆ ನಾವು ವರ್ಷಕ್ಕೊಂದ್ಸತಿ ಕಳೆ ತೆಗಿತೀವಿ, ಮಿಷನ್ ಅಲ್ಲಿ ಹೊಡಿತೀವಿ. ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ವೀಡ್ ಕಟ್ ಮಾಡ್ತೀರಾ? ವೀಡ್ ಕಟ್ಟರ್ ಅಲ್ಲಿ ಒಂದು ಅಕ್ಟೋಬರ್ ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ತೆಗಿತೀವಿ, ವರ್ಷಕ್ಕೆ ಒಂದೇ ಸತಿ ತೆಗಿಯೋದು. ಆಮೇಲೆ ನಮ್ಗೆ ಇದೇ ತರ ಲೈಟ್ ಆಗಿ ಕಳೆ ಇರುತ್ತೆ ಅಷ್ಟೇ, ಇನ್ನೇನ್ ಜಾಸ್ತಿ ಯಥೇಚ್ಛವಾಗಿ ಕಳೆ ಬರಲ್ಲ. ಮತ್ತೆ ನೋಡಿ ಇಲ್ಲೆಲ್ಲ ಗುಂಪು ಬಾಳೆ ನೀವು ನೋಡ್ಬೋದು. ಹೌದು, ಇಲ್ಲಿ ನಾನು ಗುಂಪು ಬಾಳೆ. ಹೌದು, ನೀವು ಹೇಳ್ದಂಗೆ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಅಂತ ಹೇಳಿದ್ರೆ? 27 ವರ್ಷ ಆಯ್ತು. 27 ವರ್ಷ ತೋಟ ಮಾಡುವಾಗ ಹಾಕಿದ್ದು. ಈಗ ಹೇಗಿದೆ ಇದ್ರದ್ದು ಗ್ರೋತ್ಗಳು, ಗುಂಪು ಬಾಳೆದು? ಚೆನ್ನಾಗಿ ಬರ್ತಾ ಇದೆ. ನೋಡಿ ಒಂದೊಂದು ಬಾಳೆ ಗುಂಪಲ್ಲಿ 3 ಗೊನೆ ಬಿಟ್ಟಿರುತ್ತೆ ಒಂದೊಂದು ಇದ್ರಲ್ಲಿ. ಹೌದು, ನೀವು ನೋಡ್ಬೋದು. ಈ ಗುಂಪು ಬಾಳೆ ಕಾನ್ಸೆಪ್ಟ್ ನಿಮ್ಮ ಇದು ಹೇಗೆ? ನನ್ಗೆ ಏನಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಅಡಿಕೆ ತೋಟದಲ್ಲಿ ಬಾಳೆ ಇರಬಾರ್ದು, ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ನನ್ಗೆ ಅದರಿಂದ ಸಿಗೋಂತ ತ್ಯಾಜ್ಯ ಅದ್ರ 10 ಪಟ್ಟಿದೆ. ನಮಗೆ ಒಂದ್ ಬಾಳೆಗೊನೆ ಬಿಟ್ಟು ಅದ್ರ ಕೆಳಗಡೆ ನೀವು ನೋಡ್ಬೋದು ಎಷ್ಟು ತ್ಯಾಜ್ಯ ಬಿದ್ದಿದೆ ಬಾಳೆದು. ಹೌದು, ನೀರನ್ನು ಹಿಡಿದಿಡುತ್ತೆ ಅದು ಭೂಮಿಗೆ. ಹೌದು. ಸೊ ಒಂದಕ್ಕೆ ಒಳ್ಳೇದೇ ಅದು. ನನಗೆ ಬಾಳೆ ಅಂದ ತಕ್ಷಣ ನಾನು ಅದ್ರಲ್ಲಿ ಅದ್ರದ್ದು ಹೂ ಬಳಸ್ತೀನಿ, ಬಾಳೆಹಣ್ಣು ಬಳಸ್ತೀನಿ, ಆಮೇಲೆ ಅದ್ರದ್ದು ದಿಂಡು ಬರುತ್ತೆ, ಬಾಳೆ ದಿಂಡು ಒಳಗೆ ಅದು ಬಳಸ್ತೀವಿ. ಮತ್ತೆ ಅದರಲ್ಲಿ ಬಾಳೆ ದಿಂಡಿನ ಜ್ಯೂಸ್ ತೆಗಿತೀವಿ. ಬಾಳೆ ದಿಂಡಿನ ಜ್ಯೂಸ್? ಹೌದು, ಅದು ಇದು ಬನಾನಾ ಸ್ಟಮ್ ಜ್ಯೂಸ್ ಅಂತ ಕರೀತಾರೆ. ಸೊ ಅದು ತುಂಬಾ ಒಳ್ಳೇದು, ಕಿಡ್ನಿಗೆ ಆಗಿರ್ಬೋದು, ಮತ್ತೆ UTI ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಅದಕ್ಕೆಲ್ಲ ತುಂಬಾ ಒಳ್ಳೇದು. ತುಂಬಾ ಬೆನಿಫಿಟ್ಸ್ ಇದೆ ಬಾಳೆಲಿ. ಓಕೆ, ನಾನು ತೆಗ್ದಿರ್ಬೋದು, ನಾನು ಕೇಳಿರ್ನೇನೋ. ಬಹುಶಃ ನಾನಂತೂ ಯೂಸ್ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವಾಗ್ಲೂ ಮಾಡ್ತೀರಾ? ನಾವು ಯಾವಾಗ ಗೊನೆ ಸಿಗುತ್ತೆ ಅವಾಗೆಲ್ಲ ಬಳಸ್ತಾ ಇರ್ತೀವಿ. ಯಾವಾಗ್ಲೂ ಬಳಸ್ತೀವಿ. ಹೌದು, ಸೂಪರ್. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಗೊನೆ ತೆಗೆದು ಬಹುಶಃ ಕಟ್ ಮಾಡಿರೋದು ಅನ್ಸುತ್ತೆ. ಇದು ಇದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇದೆಯಾ ಹಿಂಗೆ ಇಡೋದಿಕ್ಕೆ? ಯಾಕೆಂದ್ರೆ ನೋಡಿ, ಒಂದು ಬಾಳೆಗೊನೆ ತಕೊಂಡ್ಮೇಲೆ ನಾನು ಈ ಏನು ಕಾಂಡ ಇದೆಯಲ್ಲ, ಇದು ನನಗೆ ಸಾರಿಗೆ ಎಲ್ಲ ಬಳಸ್ಕೊಂತೀವಿ. ಯಥೇಚ್ಛವಾಗಿ ಆದಾಗ ಇದನ್ನ ಹಿಂಗೆ ಬಿಡ್ತೀನಿ. ಸೊ ಇದ್ರದ್ದು ಏನಿದೆ ಅದೆಲ್ಲ ಇದು ಬುಡನ ತಗೊಳುತ್ತೆ, ಅದ್ರದ್ದು ನೀರಾಗಿರ್ಬೋದು, ಅದ್ರಲ್ಲಿ ಇರುವಂತ ಅಂಶಗಳೆಲ್ಲ
ಮತ್ತೆ ಅದ್ ನೆಕ್ಸ್ಟ್ ಇರೋದಕ್ಕೆ ಗ್ರೋತ್ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದ್ರೆ ಇದು ತಾಯಿ ಮಗಳಿಗೆ ಕೊಟ್ಟಂಗೆ, ಹೌದು, ಮಗಳಿಗೆ ತಂದೆಲ್ಲಾ ಶಕ್ತಿನ ಕೊಡ್ತಾ ಇದ್ದಾಳೆ. ಕೊಟ್ಟಂಗೆ. ಓಕೆ. ಅದು ಅದಕ್ಕೆ ಸಹಾಯ ಮಾಡುತ್ತೆ. ಅಲ್ಲ, ನಾರ್ಮಲ್ ಆಗಿ ನಾವು ನೋಡ್ತೀವಿ ಕೆಳಗಡೆ ಬಡ್ಡೆ ಕಟ್ ಮಾಡ್ಬಿಟ್ಟು ಬಡ್ಡೆ ಕಿತ್ಬಿಟ್ಟು ಕೆಳಗಡೆ ಹಾಕ್ತಾರೆ. ಹೌದು, ಇದೊಂದು ಸ್ಪೆಸಿಫಿಕ್ ಆಗಿ ಕಣ್ಣಲ್ಲ. ಹೌದು, ಆ ಒಂದು ಇದ್ರಲ್ಲಿ ಕೇಳಿದೆ. ಹೌದು, ಮಾಡಬಾರ್ದು, ಈ ತರ ಮಾಡಿದ್ರೆ ಒಳ್ಳೇದು. ಹಾ. ಬನ್ನಿ ಹೀಗೇನೆ. ಇಲ್ಲೆಲ್ಲ ನೆಲನಲ್ಲಿ ಕಾಣ್ತಾ ಇದೆ. ಇದ್ರಲ್ಲಿ ಅದೇ ಮೆಡಿಸಿನ್ ಪ್ಲಾಂಟ್ ನೆಲನಲ್ಲಿ ಇದೆ. ಆಮೇಲೆ ನಿಮ್ಗೆ ಇದು ಒಂದೆಲ್ಗ ಇರುತ್ತೆ. ಆಮೇಲೆ ಇದು ಇದು ಬೇರೆ ಬೇರೆ ತರಕಾರಿ ಸೊಪ್ಪುಗಳೆಲ್ಲ ಸಿಗುತ್ತೆ. ಕಾಡ್ ಸೊಪ್ಪು ಅಂತಾರಲ್ಲ, ಆತರ ಸೊಪ್ಪುಗಳೆಲ್ಲ ಸಿಗುತ್ತೆ. ಈ ಅನಾಟನ ಬಗ್ಗೆ ಈಗ ಕುಂಕುಮ, ರಂಗಮಾಲಿ, ಹೌದು, ಆಯ್ತಾ, ಇದನ್ನ ನಾನು ಎಷ್ಟು ಗಿಡಗಳಿದಾವೆ ನಿಮ್ಮಲ್ಲಿ? ಇದು ಒಂದು 5-6 ಗಿಡ ಇದೆ. 5-6 ಗಿಡ. ಹೌದು. ನಿಮ್ಮ ಮನೆ ಮಟ್ಟಿಗೆ ಯೂಸ್ ಮತ್ತೆ ಹೊರಗಡೆ ಏನಾದ್ರು ಕೊಡ್ತಾ ಇದ್ದೀರಾ ಹೇಗೆ? ಹೊರಗಡೆ ಅಂದ್ರೆ ಗೊತ್ತಿರೋರಿಗೆ ಸ್ವಲ್ಪ ಅದನ್ನ ಕೊಡ್ತೀವಿ, ಸೀಡ್ಸ್ ಅನ್ನ. ಇನ್ನ ಬಿಟ್ರೆ ಮನೆ ಬಳಕೆಗೆ ಬಳಸ್ಕೊಂತೀವಿ. ಮನೆ ಬಳಕೆಗೆ ಮಾತ್ರ ಬಳಸ್ಕೊಳ್ತಾ ಇದ್ದೀರಾ? ಹೌದು. ಇದಕ್ಕೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ. ಹೌದು, ಅನಾಟ ಅಂತ ಕರೀತಾರೆ ಇದಕ್ಕೆ. ಇದ್ರ ಒಳಗಡೆ ಸೀಡ್ಸ್ ಇರುತ್ತೆ. ಇದು ಓಲ್ಡ್ ಸೀಡ್ಸ್. ಇದು ಕಲರ್ ಅದು ಈ ಸತಿ ನೋಡಿ ಬಿಡ್ತಾ ಇದೆ. ಹೌದು. ಹಂಗೆ ಬಂದ್ರೆ ಇದು ಮಲಬಾರ್ ಚೆಸ್ಟ್ನಟ್ ಅಂತ. ಮಲಬಾರ್ ಚೆಸ್ಟ್ನಟ್, ಹೌದು. ನಿಮಗೆ ಒಂದು ಡ್ರೈ ಫ್ರೂಟ್ಸ್ 5 ಇರುತ್ತೆ, 3-4 ಬೀಜ ಇರುತ್ತೆ ಒಳಗಡೆ. ಹೌದು ಬಳಸ್ತೀವಿ. ನಿಮಗೆ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಗೋಡಂಬಿ ತಿಂದಂಗ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಮಲಬಾರ್ ಚೆಸ್ಟ್ನಟ್ ಇದು ನೀವು ಬಹುಶಃ ನೀವು ಹೊರಗಡೆ ತಂದು ಹಾಕ್ಸಿದ್ದು. ಮತ್ತೆ ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಅಂದ್ರೆ ಮಣಿ ಗಿಡ ಅಂತ ಕರೀತಾರೆ ಇದನ್ನ. ಮಣಿ ಗಿಡ. ನೀವು ಆಕ್ಚುಲಿ ಕೇಳಿ ನೋಡಿರ್ಬೋದು. ನೋಡಿ, ಸೇಮ್ ಮಣಿ ಹಂಗಿದೆ, ಮಧ್ಯದಲ್ಲಿ ಹೋಲ್ ಇರುತ್ತೆ, ದಾರ ಹಾಕ್ಬೋದು ನೀವು. ಮತ್ತೆ ಅದ್ರ ಸೌಂಡ್ ನೋಡಿ. ಹೌದು, ಹಾರ್ಡ್ ಇರುತ್ತೆ ತುಂಬಾ. ಏನದು ಇದು ಆಕ್ಚುಲಿ ಗಿಡದಲ್ಲಿ ಬಿಡ ಅಂತದ್ದು. ಇದು ಮಣಿನ ಜಪ ಮಣಿಗೆ ಮತ್ತೆ ಸರ ಎಲ್ಲ ಮಾಡಿ ಹಾಕೊಂತಾರೆ. ರುದ್ರಾಕ್ಷಿ ತರ ಬಾಡಿ ಕೂಲ್ ಆಗಿಡತ್ತಂತೆ. ಭೂಮಿಯಲ್ಲೇ ಬರೋ ಅಂತದ್ದು ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಬಿಟ್ಟಿದೆ ನೋಡಿ. ತುಂಬಾ ಹೌದು. ಅದು ಆಕ್ಚುಲಿ ಡ್ರೈ ಆದ್ಮೇಲೆ ಈ ತರ ಈ ವೈಟ್ ಕಲರ್ ಬರುತ್ತೆ. ಫಸ್ಟ್ ಲೈಟ್ ಆಗಿ ಗ್ರೇ ಇರುತ್ತೆ ಅದು. ನಾನು ಯಾವ್ದೋ ಇದು ನೇಪಿಯರ್ ಗಿಡನ ನೋಡಕ್ ಅದೇ ತರ ಕಾಣುತ್ತೆ. ನೋಡಕ್ ಅದೇ ರೀತಿ ಇದೆ ಅಲ್ವಾ? ಹೌದು. ಇದು ಕೋಕೋ ಗಿಡ. ನಾವು ಅದೇ ಇರೋದು ಒಂದ್ 2-3 ಇದೆ. ಅದನ್ನ ಮನೆ ಬಳಕೆಗೆ ಬಳಸ್ತೀವಿ. ಮನೆ ಬಳಕೆ ಅಂದ್ರೆ ಚಾಕ್ಲೇಟ್ ಮಾಡ್ತೀವಿ. ಓಕೆ. ಅದನ್ನ ಸೀಡನ್ನೆಲ್ಲ ತೆಗೆದು ಫರ್ಮೆಂಟ್ ಮಾಡ್ತೀವಿ. ಮಾಡ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡು ಬೇಕಾದಾಗ ಚಾಕ್ಲೇಟ್ ಮಾಡ್ಕೊಂಡು. ಅದೆಷ್ಟು ಸಿಗುತ್ತೆ ನಿಮಗೆ? ಅದು ಸಿಗುತ್ತೆ ಒಂದು 4 kg 5 kg ತರ ಸಿಗುತ್ತೆ. ಬಟ್ ಫ್ರೆಂಡ್ಸ್ಗೆಲ್ಲ ಕೊಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂತೀವಿ. ಸೊ ಒಟ್ನಲ್ಲಿ ನಿಮ್ಮ ಮೇನ್ ಕ್ರಾಪ್ ಅಡಿಕೆ ಆಗಿರೋದ್ರಿಂದ ಹೌದು, ಅದು ಮಾತ್ರ ಬಹುಶಃ ನಿಮಗೆ ಮಾರ್ಕೆಟ್ ಅನ್ನು ನೋಡ್ತಾ ಇರೋದು ಅನ್ಸುತ್ತೆ. ಹೌದು. ಇನ್ನು ಉಳಿದಿರುವಂತ ಎಲ್ಲಾದು ನಿಮ್ಮ ಮನೆ ಬಳಕೆಗೆ ಮಾಡ್ತೀವಿ. ಮತ್ತೆ ಉಳಿದ್ರೆ ನಿಮ್ಮ ಸಂಬಂಧಿಕರಿಗೆ, ಫ್ರೆಂಡ್ಸಿಗೆ. ಹೌದು. ಓಕೆ. ಮತ್ತೆ ಏಲಕ್ಕಿ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ? ಹೌದು, ಇದು ದೊಡ್ಡ ಮಟ್ಟದಲ್ಲಿ ಇದೆ ಏಲಕ್ಕಿ. ಯಾವ ತಳಿ ಸರ್ ಇದು? ಇದು SKP 14 ಸಕಲೇಶ್ಪುರ 14 ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಮೊನ್ನೆ ಹಾಕಿರೋ ಗಿಡ. ಅಕ್ಷಯ ತೃತೀಯ ದಿನ ಎಲ್ಲಾರು ಚಿನ್ನ ಖರೀದಿ ಮಾಡ್ಬೇಕು, ಚಿನ್ನ ಹೆಚ್ಚುತ್ತೆ ಅಂತಾರೆ. ಸೊ ನಾನು ಗಿಡ ಹಾಕಿದೀನಿ, ಗಿಡ ಹೆಚ್ಚಾಗ್ಲಿ ಅನ್ಬಿಟ್ಟು. ಓಕೆ. ಏನ್ ಗಿಡ ಇದು? ಇದು ಬ್ಲೂಬೆರಿ ಅಂತ ಹೇಳಿ. ಬ್ಲೂಬೆರಿ. ಓಕೆ. ಅದೇ ಟ್ಯಾಗ್ ಇರೋದು ಅನ್ಸುತ್ತೆ. ಹೌದು, ಅದೇ ಟ್ಯಾಗ್ ಅದ್ರಲ್ಲಿ ಇರೋದು. ಹಂಗೆ ಬಂದ್ರೆ ಏನ್ ಒಳ್ಳೆ ಕಾನ್ಸೆಪ್ಟ್ ಹೇಳಿದ್ರಿ ನೀವು, ಗಿಡ ಹೆಚ್ಚಾಗ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಎನಿವೆ, ಈ ಎಷ್ಟು ವರ್ಷದ ಗಿಡಗಳು ಇದು ಏಲಕ್ಕಿ ಗಿಡ? ಏಲಕ್ಕಿ ಎಲ್ಲ 3 years ಇಂದು. 3 years ಇಂದ ಮಾಡ್ತಿರೋದು. ಈ ಅಡಿಕೆ ಮಧ್ಯದಲ್ಲಿ ಏಲಕ್ಕಿ. ಹೌದು. ಎಷ್ಟು ಜಾಗದಲ್ಲಿ ನೀವು ಸೆಟಪ್ ಮಾಡ್ಕೊಂಡಿದ್ದೀರಾ? ಇದನ್ನ ಒಂದು ಅಂದಾಜು ಎಷ್ಟು ಗಿಡಗಳು? ನನ್ನಲ್ಲಿ ಇವಾಗ ಒಂದು 200 ಪ್ಲಾಂಟ್ಸ್ ಇದೆ. ಏಲಕ್ಕಿ ಗಿಡ ಅದೇನೊಂದು 3/4 ಎಕರೆ ಬರ್ಬೋದು ಅಷ್ಟೇ. ಅಂದ್ರೆ ನಾನು ದೂರ ಹಾಕಿದ್ದೀನಿ, ಹಂಗಾಗಿ ಅದರಲ್ಲಿದೆ. ಅದು ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಲ್ಡಿಂಗ್ ಶುರು ಆಗಿದೆ. ಈಲ್ಡಿಂಗ್ ಬರ್ತಾ ಇದೆ. ಈಗ ಈ ಟೈಮ್ ಮುಗ್ದೋಗಿದೆ. ಮತ್ತೆ ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಈಗ ಇದನ್ನ ಆಕ್ಚುಲಿ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಇದಕ್ಕೆ ಗೊಬ್ಬರ ಮತ್ತೆ ಮಣ್ಣು ಹಾಕ್ಬೇಕು. ಈಗ ಗೊಬ್ಬರ ಮತ್ತೆ ಮಣ್ಣು ಈಗೆಲ್ಲ ಕಳೆ ಕಿತ್ತಿದ್ದಾರೆ. ಈಗ ಗೊಬ್ಬರ ಮಣ್ಣು ಹಾಕ್ಬೇಕು. ಇದು ಎಕ್ಸ್ಪೆಕ್ಟೆಡ್ ಈಲ್ಡ್ ಎಷ್ಟಿದೆ ಒಂದು ಗಿಡದಲ್ಲಿ ನಿಮ್ಮ ಪ್ರಕಾರ? ಇದ್ಲೆಲ್ಲ ನಾವೆಲ್ಲ ಬೇರೆಯವ್ರು ಮಾಡ್ದಂಗೆಲ್ಲ ಮಾಡಕ್ಕಾಗಲ್ಲ. ಬಟ್ ನನಗೆ ಒಂದು ಲಾಸ್ಟ್ ಇಯರ್ ಒಂದು 10 kg ಸಿಕ್ಕಿತ್ತು. 10 kg ಅಂದ್ರೆ ಡ್ರೈಡ್. ಬಹುಶಃ ಈ ವರ್ಷ ಇನ್ನು ನಿಮಗೆ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ. ಹೌದು. ಇದು ಮಲೈ ಆಪಲ್ ಅಂತ ಹೇಳಿ. ಇದು ಫ್ರೂಟ್ ಬಿಡುತ್ತೆ. ಕೊಂಬೆಗಳಲ್ಲೆಲ್ಲ ಇರ್ತವೆ. ಹೌದು, ತುಂಬಾ ಫ್ರೂಟ್ ಬರುತ್ತೆ. ಇದರಲ್ಲೇ ಸುಮಾರು ಮಲೈ ಆಪಲ್ ಅಲ್ಲೇನೆ ವಾಟರ್ ಆಪಲ್, ರೋಸ್ ಆಪಲ್ ಆತರ ಎಲ್ಲ ಬರುತ್ತೆ. ಹಂಗೆ ಬಂದ್ರೆ ನೋಡಿ, ಇದು ಕಸ ಎಲ್ಲ ಈ ತರನೇ ಗುಡ್ಡೆ ಹಾಕ್ತಿವಿ. ಹಿಂಗೆ ಇಲ್ಲೇನೆ ಗೊಬ್ಬರ ಆಗತ್ತೆ ನಮ್ಗೆ. ಇದನ್ನೆಲ್ಲ ಇಲ್ಲೇ ಹಾಕುವಂತದ್ದು. ಹೌದು. ಇಲ್ಲಿ ತೆಂಗಿನ ಮರ ಕೂಡ ಇದೆಯಾ? ತೆಂಗಿನ ಮರ ಇದೆ ನೋಡಿ. ಮತ್ತೆ ಇದಿದೆ ಜೇನ್ ಪೆಟ್ಟಿಗೆ ಇದೆ. ಇಲ್ಲಿ 4 ಜೇನ್ ಪೆಟ್ಟಿಗೆ ಇದೆ ಅಲ್ಲಲ್ಲ. ಯಾಕೆಂದ್ರೆ ಜೇನ್ ಪೆಟ್ಟಿಗೆ ಇರೋದ್ರಿಂದ ನಮಗೆ ಜೇನ್ ತುಪ್ಪ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಲಿನೇಷನ್ ಆಗುತ್ತೆ ಅನ್ನೋದೊಂದು ಇದರಿಂದ ಜೇನ್ ಸಾಕ್ಬೇಕು. ಜೇನನ್ನ ನೀವು ಇದು ಮಾಡ್ಕೊಂಡು. ಎಷ್ಟು ಪೆಟ್ಟಿಗೆಗಳಿದೆ? 4 ಪೆಟ್ಟಿಗೆ ಇದೆ. 4 ಪೆಟ್ಟಿಗೆ. ಹೌದು. ಅದು ಕೂಡ ನಿಮ್ಮ ಮನೆ ಬಳಕೆಗೆ. ಹೌದು. ಮತ್ತೆ ಅಲ್ಲಿ ನೀವು ನೋಡ್ಬೋದು ಕೋಳಿಗಳೆಲ್ಲ ಇದೆ. ಕಡಕ್ನಾಥ್ ಇದೆ, ನಾಟಿ ಕೋಳಿಗಳಿದೆ. ಒಟ್ಟು ಅಂದಾಜು ಎಷ್ಟು ಕೋಳಿಗಳಿದಾವೆ ನಿಮ್ಮ? ಒಂದು ಎಲ್ಲ ಸೇರಿ ಒಂದು 60-70 ಕೋಳಿ ಆಗುತ್ತೆ. 60-70 ಕೋಳಿಗಳು
ಹೇಗೆ ಅಂದ್ರೆ ಅದನ್ನೇನ ಮಾರ್ಕೆಟಿಗೆ ಕೊಡ್ತೀರಾ ಅಥವಾ ಇಲ್ಲ, ಮೊಟ್ಟೆ ಎಲ್ಲ ನಾವು ಬಳಸ್ಕೊಂತೀವಿ. ಮಾರ್ಕೆಟಿಗೆ ಕೊಟ್ಟಿಲ್ಲ, ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ನಾವು ತೋಟ ಒಂಥರ ಹೆಂಗೆ ಅಂದ್ರೆ ಕಾಡು ಕೃಷಿ ಮಾಡಿರೋದ್ರಿಂದ ಈ ಎಂತ ಅಂತಾರೆ, ಈ ಕಾಡು ಬೇಕಾಗಿರ್ಬೋದು ಮತ್ತೆ ಮುಂಗ್ಸಿ ಅವೆಲ್ಲ ಇಟ್ಕೊಂಡು ಹೋಗ್ತಾ ಇರತ್ತೆ ಮಧ್ಯದಲ್ಲಿ ಒಂದೊಂದು. ಅವುಗಳಿಗೂ ಶೇರ್ ಇದೆ, ಅದ್ರಲ್ಲೂ ಅವಾಗ ಪಾಲಿದೆ. ಓಕೆ. ಸೊ ಒಟ್ನಲ್ಲಿ ಅಲ್ಲ, ಎಷ್ಟೋ ಜನ ಈಗ ಈ ಕೋಳಿ ಕೃಷಿ ಮಾಡ್ಬೇಕಾರೆ ಪೆಡಲ್ ಮಾಡ್ಬಿಟ್ಟು ಅದ್ರೊಳಗಡೆ ಸಾಕ್ಬಿಟ್ಟು ಹೊರಗಡೆ ಬಿಡಲ್ಲ. ಹೌದು. ಇದಕ್ಕೂ ನಾನು ಅದನ್ನ ಫಸ್ಟ್ ನೀವು ಅಲ್ಲಿ ತೋರಿಸಿದಾಗ ನಾನು ಅದನ್ನೇ ನೋಡ್ತಾ ಇದ್ದೆ. ಬಟ್ ಈ ಸಣ್ಣ ಗಿಡಗಳನ್ನ ಅದೇನು ಡ್ಯಾಮೇಜ್ ಮಾಡಲ್ವಾ? ಇಲ್ಲ, ಕೋಳಿಗಳು ಯಾವ್ದು ಡ್ಯಾಮೇಜ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಅದು ಸಹಾಯನ ಮಾಡುತ್ತೆ. ನಿಮ್ಗೆ ಹೇಳಿದ್ರಲ್ಲ, ಮಿಕ್ಸ್ ಅಪ್ ಆಗ್ಬೇಕು, ಮತ್ತೆ ನಾವು ಕಸ ಕಡ್ಡೆಲ್ಲ ಬಿದ್ದಿದ್ದನ್ನ ಅದು ಒಂದ್ಸತಿ ಮಚ್ಚಾಕತ್ತೆ. ನಾವ್ ಏನ್ ಮಾಡ್ಬೇಕಿತ್ತು ಅದನ್ನ ಆ ಕೆಲಸ ಕೋಳಿಗಳು ಮಾಡುತ್ತೆ. ಕೆರಿಯದೆಲ್ಲ ಮಾಡುತ್ತಲ್ಲ. ನಾನ್ ಬರ್ಬೇಕಾರೆ ಅವಾಗ ನೋಡ್ದೆ, ಏನು ನವಿಲ್ ಕೂಡ ನಿಂತ್ಕೊಂಡಿತ್ತು. ಹೌದು, ಅದು ಬಂದ್ ಸೇರ್ಕೊಂಡಿದೆ ನಮ್ ತೋಟದಲ್ಲಿ ನಮ್ ಜೊತೆನೆ. ಬೆಳಗ್ಗೆ ಬಂದ ತಕ್ಷಣ ಅದು ಆಕ್ಚುಲಿ ಕಾಡಲ್ಲೇ ಇರುತ್ತೆ ತೋಟದಲ್ಲಿ. ನಾವು ಬಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಅದು ಊಟ ಹಾಕಿ ನಮ್ ಬೇರೆ ಕೆಲಸ ಮಾಡ್ಬೇಕು. ಆ ತರ ಪ್ರಾಕ್ಟೀಸ್ ಆಗಿದೆ. ಆ ರೀತಿ ಪ್ರಾಕ್ಟೀಸ್ ಆಗಿದೆ. ಹಂಗೆ ನೋಡ್ರಲ್ಲ, ನಿಮ್ಗೆ ನೆಲನಲ್ಲಿ ಇದು ಕಿರ್ನಲ್ಲಿ ಅಂತಾರಲ್ಲ, ಅದಿದೆ ನೋಡಿ. ಅದು ಮೇಲ್ಗಡೆ ನೆಲ್ಲಿಕಾಯಿ ಬಿಟ್ಟಿದೆ, ಕಿರ್ನಲ್ಲಿ. ಹೌದು, ಹುಳಿನಲ್ಲಿ ಅಂತ. ಅದಕ್ಕೆ ಹುಳಿನಲ್ಲಿ ಅಂತಾರೆ, ಅದಕ್ಕೆ ಇದು ಬೆಟ್ಟದಲ್ಲಿ ಅಂತಾರೆ, ಇದಕ್ಕೆ ಕಿರಿನಲ್ಲಿ ಅಂತ. ಹೌದು. ಇಲ್ಲಿ ನೋಡಿ, ಗುಂಪು ಬಾಳೆಲಿ ಇಲ್ಲಿ ಎರಡರಲ್ಲೂ ಗೊನೆ ಬಿಟ್ಟಿದೆ. ಓಕೆ, ಇದು ನಿಮ್ಮ ಫುಟ್ಬಾಳೆ ನೀವು ಹೇಳ್ದಂಗೆ? ಇದು ಫುಟ್ಬಾಳೆ ಇದು. ಬಟ್ ಅದು ಸೈಜ್ ಸ್ವಲ್ಪ ಸಣ್ಣದಂತ ಅನಿಸ್ಲಿಲ್ವಾ? ಅಂದ್ರೆ ಗುಂಪು ಬಾಳೆ ಇರೋದ್ರಿಂದ ನಾನು ಒಂದೇ ಬಾಳೆ ಬಿಟ್ಟರೆ ನನಗೆ 10 kg 20 kg ಬಿಡೋದು, ಮತ್ತೆ ಕೆಮಿಕಲ್ ಹಾಕಿರ್ ಬಿಡ್ತಿತ್ತೇನೋ. ನಾನು ಏನು ಮಾಡಲ್ಲ ಬಡ್ಡೆಗೆ. 20 ವರ್ಷದಿಂದ ನಾನು ಅದನ್ನ ಮಾತಾಡ್ಸೂ ಇಲ್ಲ. ನನ್ಗೆ ಏನ್ ಫಸಲು ಬರುತ್ತೋ ಅದು ತಗೊಂತೀನಿ, ಅದ್ರ ಮೇಲೆ ಮುಂದಕ್ಕೆ ಮಾತ್ರ ಕಡ್ಕೊಂತೀನಿ, ಇನ್ನು ಉಳಿದಿದ್ದೆಲ್ಲ ಅಲ್ಲೇ ಇರುತ್ತೆ. ಸೊ ನನ್ಗೆ ಅದು ಏನು ಮಾಡೋದಲ್ಲ, ಅಷ್ಟು ಬಂತು, ಗೊಬ್ಬರ ಎಲ್ಲ ಕೊಟ್ಟು ಬಂತು ಅಂದ್ರೆ ಅದು ನನಗೆ ಲಾಸ್ ಇಲ್ಲ ಆಕ್ಚುಲಿ. ಹೌದು. ಅಲ್ಲಿ ಏಲಕ್ಕಿ ನೋಡಿ, ಅಲ್ಲಿ ನಾವು ಫ್ಲವರ್ ಆಗಿರೋದು. ಇಲ್ಲಿದೆ ಏಲಕ್ಕಿ, ಅದು ಮುಗ್ದೋಗ್ತಾರೆ. ನೆಕ್ಸ್ಟ್ ಗರಿ ಬಿಡ್ಬೇಕೀಗ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ನಮ್ಮ ಸಂಬಂಧಿಕರದ್ದು ಕಾಟಗಳಿಲ್ವಾ? ಇರುತ್ತೆ. ಇರುತ್ತೆ, ಯಾಕಂದ್ರೆ ಏಲಕ್ಕಿಗಳೆಲ್ಲ ನಿಮಗೆ ದೊಡ್ಡ ತಲೆನೋವು ಈ ಭಾಗದಲ್ಲಿ ಮಂಗಗಳು. ಹೌದು. ನಮ್ಮಲ್ಲಿ ಅದೇನು ಅಂತ ಗೊತ್ತಿಲ್ಲ. ಒಂದು 3 ಮಂಗ ಬರುತ್ತೆ ವರ್ಷಕ್ಕೆ, 3 months ಸ್ಟೇ ಆಗತ್ತೆ, ಆಮೇಲೆ ಅದು ಜಾಗ ಖಾಲಿ ಮಾಡುತ್ತೆ. 3 ವರ್ಷ ಆರಾಮಾಗಿ ಇಟ್ಕೊಂಡಿಲ್ಲ, ಓಡಾಡ್ಕೊಂಡು ಹಣ್ಣೆಲ್ಲ ತಿನ್ಕೊಂಡಿರುತ್ತೆ, ಏನು ಹಾನಿ ಮಾಡಲ್ಲ. ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಹೋಗ್ಬಿಡುತ್ತೆ ಅದು. ಎವರಿ 3 months ಬಂದ್ ಸ್ಟೇ ಆಗತ್ತೆ ಇಲ್ಲಿ ಒಂದ್ 3 ಮಂಗಗಳು. ಒಂಥರ ಈ ರಜಾ ದಿನ ಪ್ರವಾಸ ಬಂದಂಗ್ ಬರ್ತಾವಾಗಾದ್ರೆ. ಹೌದು. ಇಲ್ಲಿ ನಿಮ್ಗೆ ಕಾಫಿ ಕಾಣುತ್ತೆ ನೋಡಿ. ಇದು ನಾವು ಝೀರೋ ಕಲ್ಟಿವೇಶನ್ ಇರೋದು. ಇದಕ್ಕೆ ಏನೋ ಹಚ್ಚುತ್ತಾರೆ, ಲಿಂದ ಹಚ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತಾರೆ, ಏನು ಮಾಡಲ್ಲ ನಾವು. ಮತ್ತೆ ಸ್ಪ್ರೇ ಕೂಡ ಇಲ್ಲ. ಅದ್ ಏನ್ ಕಾಫಿ ಬಿಡುತ್ತೆ ಅದನ್ನ ಕಿತ್ಕೊಂತೀವಿ, ಮನೆಗೆ ಬಳಸ್ತೀವಿ. ತೋಟ ಚಕ್ಕೋರಿ ಬೆಳೆಸ್ತೀವಿ ಮನೆಗೆ. ಇದ್ಯಾವುದು ಚಂದ್ರಗಿರಿನಾ? ಚಂದ್ರಗಿರಿ. ಇದಕ್ಕೆ ಪ್ರೂನಿಂಗು ಅದು ಇದೆಲ್ಲ ಯಾವ ಮಾತ್ರ ನಾವೇ ಮಾಡ್ಕೊಂತೀವಿ. ಇನ್ನ ಅದಕ್ಕೇನ್ ಬೇರೆ ಸಪರೇಟ್ ಆಗಿ ಏನು ಮಾಡಲ್ಲ. ಸ್ಪ್ರೇ ಮಾಡಲ್ಲ, ಗೊಬ್ಬರ ಕೊಡಲ್ಲ. ಇದಕ್ಕೆ ದನಿನ್ ಗೊಬ್ಬರನು ಕೊಡೋದಿಲ್ಲ ನಾವು. ಎಲ್ಲ ನೋಡಿ, ಕೆಳಗಡೆ ನೀವು ನೋಡ್ಬೋದು ನೀವು. ಹೌದು, ಇಲ್ಲ ನೋಡಿ, ಇಲ್ಲಿ ಅದೇ ಗೊಬ್ಬರ ಆಗಿ ಉತ್ಪನ್ನ ಆಗೋಗಿದೆ. ಹೌದು. ಮತ್ತೆ ರೂಟ್ಸ್, ಹೊಸ ರೂಟ್ಸ್ ಬಂದಿದೆ ಬಾಳ. ಇದು ಮಣ್ಣು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ, ಮುಂಚೆ ನಾವು ತೋಟ ಮಾಡುವಾಗ ಬರೀ ಕಲ್ಲೇ ಇರ್ತಾ ಇತ್ತು. ನಾವು ಒಂದು ಗಿಡಕ್ಕೆ ಗುಂಡಿ ತೆಗೆದ್ರೆ ಸುಮಾರು ಒಂದು ಗಾಡಿಯಷ್ಟು ಕಲ್ಲು ತೆಗಿತಾ ಇದ್ವಿ. ಇವಾಗ ಅದು ಫುಲ್ ಫರ್ಟೈಲ್ ಆಗ್ತಾ ಇದೆ ಲ್ಯಾಂಡ್. ಓಕೆ. ಇದರಲ್ಲಿದೆ ಕಾಫಿ, ಇಲ್ಲಿ ಇದರಲ್ಲಿದೆ. ಮನೆ ಬಳಕೆಗೆ ಮಾತ್ರ ಬಳಸ್ಕೊಂತೀವಿ. ಒಟ್ಟು ಎಷ್ಟು ಕಾಫಿ ಒಂದು ಸೆಟಪ್? ಕಾಫಿ ಒಂದು 50-60 ಗಿಡ ಇದೆ ಅಷ್ಟೇ. ಅದು ಮನೆ 50-60. ಓ, ಇದೇನಿದು? ಇದು ಅರೋರೂಟ್ ಅಂದ್ಬಿಟ್ಟು ಕೇಳಿದ್ದೀರಾ? ಅರೋರೂಟ್ಸ್ ಅಂತ ಕರೀತಾರೆ. ಅರೋರೂಟ್ಸ್. ಆ ರೂಟನ್ನ ಇದಕ್ಕೆಲ್ಲ ಬಳಸ್ತಾರೆ, ಮೆಡಿಸಿನ್ಸ್ ಬಳಸ್ತಾರೆ, ಮತ್ತೆ ಇದಕ್ಕೆಲ್ಲ ಬೇಕರಿಲೆಲ್ಲ ಬಳಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ. ಹಾಕಿದೀನಿ ಅದೊಂದು. ಇಲ್ಲ, ನಾನು ಕೇಳಲ್ಪಟ್ಟಿಲ್ಲ. ನಾನು ಫಸ್ಟ್ ನೋಡಿದಾಗ ಅರಿಶಿನ ಅಂತ ನೋಡಿದೆ, ಬಟ್ ಎಲೆ ನೋಡಿದಾಗ ಅಲ್ಲ ಅನ್ಸ್ತು. ಅರೋರೂಟ್ ಅಂತ ಕರೀತಾರೆ ಇದಕ್ಕೆ. ಮತ್ತೆ ನಿಮ್ ಹಿಂದೆ ಹಂಗೆ ನೋಡಿದ್ರೆ ಜಿಂಜರ್ ಲಿಲಿ ಅಂತ ಕರೀತಾರೆ ಇದನ್ನ. ಇದ್ರದ್ದು ನನಗೆ ಗೊತ್ತು, ಆರ್ನಿಮೆಂಟಲ್ ಪ್ಲಾಂಟ್. ಅದು ಆರ್ನಮೆಂಟಲ್ ಪ್ಲಾಂಟ್. ಹೌದು. ಮತ್ತೆ ಇದೇನೋ ವಿಶೇಷ ಅಂದ್ರೆ, ಹೂ ಬಿಡುತ್ತೆ, ತನ್ನ ವಂಶಾಭಿವೃದ್ಧಿ ಮಾಡಕ್ಕೆ ಅದರಲ್ಲೇ ಗಿಡ ಆಗಿ, ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಗಿಡ ಆಗ್ತಾ ಇದೆ. ಹೌದು. ಆ ಗಿಡ ಆಗಿ ವೆಯ್ಟ್ ಜಾಸ್ತಿ ಆಗುತ್ತಲ್ಲ, ಕೆಳಗಡೆ ಬೀಳತ್ತೆ ಈ ತರ, ಅಲ್ಲೇ ಒಂದು ಗಿಡ ಆಗೋಗುತ್ತೆ ನೋಡಿ. ಓ, ಅದೇ ಬಿದ್ದೋಗುತ್ತಾ? ಅದೇ ಬಿದ್ದೋಗುತ್ತೆ. ಅದಂಗೆ ವೆಯ್ಟ್ ಜಾಸ್ತಿ ಆಗುತ್ತೆ, ಗಿಡ ಜಾಸ್ತಿ ಆದ್ಮೇಲೆ ಕೆಳಗೆ ಡ್ರಾಪ್ ಆಗುತ್ತೆ ಅದು. ಓಕೆ. ನೀವು ಅಬ್ಸರ್ವ್ ಮಾಡ್ಬೋದು, ಇದೊಂದು ಗುತ್ತಿ ಬಂದಿದೆ ಇಲ್ಲಿ ನೋಡಿ, ಇಲ್ಲಿ ಅಲ್ಲಲ್ಲೇ ಗುತ್ತಿ ಬಂದಿದೆ, ಅದು ಬಿದ್ದಿರೋ ಗಿಡಗಳು. ಅದು ಇದೊಂಥರ ಪೆಕ್ಯುಲರ್ ಆಗಿದೆ. ಹೌದು, ಇದ್ರದ್ದು ವಿಶೇಷ ಅಂದ್ರೆ ಅದೇ. ಇಲ್ಲಿ ನೋಡಿ, ಇಲ್ಲಿ ಓ, ಇಷ್ಟು ಗಿಡ ವೆಯ್ಟ್ ಜಾಸ್ತಿ ಆಯ್ತಾ, ಈ ಗರಿ ಹಿಡಿದಿದೆ, ಇಲ್ಲ ಇಷ್ಟೊತ್ತಿಗೆ ಅದು ಬೀಳ್ತಾ ಇತ್ತು ಅದು ಕೆಳಕ್ಕೆ. ಓಕೆ. ಹಿಂಗ್ ಕೆಳಗೆ ಡ್ರಾಪ್ ಆಗುತ್ತೆ. ಇದು ಆ ಡ್ರಾಪ್ ಆದ್ಮೇಲೆ ನಿಮಗೆ ಮೇನ್ ಇದೇನಿದೆ ಅದು ಕಟ್ ಆಗ್ಬಿಡುತ್ತೆ, ಕಟ್ ಆಗೋಗುತ್ತೆ. ಇದು ಗಿಡ ಆಗಿ ಪರಿವರ್ತನೆ ಆಗುತ್ತೆ. ಅದು ಗಿಡ ಆಗಿ ನೋಡಿ, ಹೂವಿನಲ್ಲೇ ಬಂದಿರೋಂಥದ್ದು ಇದು. ಓಕೆ. ಬಟ್ ಇದನ್ನ ನೀವು ಬರೀ ಇದು ಆರ್ನಮೆಂಟಲ್ ಅಷ್ಟೇ ಅಲ್ಲ? ಇದು ಹೌದು, ಆರ್ನಮೆಂಟಲ್ ಅಷ್ಟೇನೆ. ಯಾಕೆಂದ್ರೆ ಎಲ್ಲದೂ ಇರಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಕೋಬಹುದು ನೀವು, ಎಷ್ಟು ತ್ಯಾಜ್ಯ ಇದೆ. ನಿಮ್ಗೆ ಹಳ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಈ ತರ ಇದ್ದಾಗ ಹಳ ಬೆಳೆಯೋದಿಲ್ಲ ನಿಮ್ಗೆ. ಇದರಲ್ಲಿ ಚಂದ್ರಬಾಳೆ ಇದೆ, ಒಂದು 4-7 ವೆರೈಟಿ ಇದೆ ನೋಡಿ. ಇದು ಚಂದ್ರಬಾಳೆ, ಈ ರೆಡ್ ಕಲರ್ ಇದೆಯಲ್ಲ, ಚಂದ್ರಬಾಳೆ ಉಂಟು. ಇದೆಲ್ಲ ಗುಂಪು ಬಾಳೆನೆ.
ಇದೆಲ್ಲ ನೀವು ಹೀಗೆ ಹೊರಗಡೆ ಹೋದಾಗ ಒಂದೊಂದು ಸೆಟ್ ಮಾಡಿರುವಂಥದ್ದು ಹೌದು ಆ ಹೌದು ತೋಟದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಹೌದು, ನಾನು ಎಷ್ಟೋ ಕಡೆ ಕೆಲವು ಕಡೆ ಎಲ್ಲ ತೋಟದಲ್ಲಿ ಮಲೆನಾಡು ಭಾಗಕ್ಕೆಲ್ಲ ಹೋದಾಗ, ಕಾಡಿಗೆಲ್ಲ ಹೋದಾಗ ಅಲ್ಲಿಂದ ಹಳಗಳು ತಂದು ಹಾಕಿರೋದು ಉಂಟು. ಚೆನ್ನಾಗಿಲ್ಲ. ಇಲ್ಲೆಲ್ಲ ಬಾಳೆ ಚೆನ್ನಾಗಿದೆ ತುಂಬಾ. ಹಾ ಹೌದು, ಸೈಜ್ ನೋಡಿ. ಹೌದು, ಅದು ಅಷ್ಟೇ, ಅದು ನೋಡಿ, ಅದು ದೊಡ್ಡದಿದೆ ಸೈಜ್. ಅದು ಹಾ ಸೈಜ್ ಬರುತ್ತೆ ನೋಡಿ. ಇದು ನೋಡಿ ಇಲ್ಲಿ. ಹೌದು, ನಾನು ನಿಮ್ಗೆ ಹೇಳಿದ್ನಲ್ಲ ಜ್ಯೂಸ್ ಮಾಡಿದ್ದೆ ಅಂತ, ಹಾ ಸ್ಟೆಮ್ ಜ್ಯೂಸ್ ಅಂತ, ಬನಾನಾ ಸ್ಟೆಮ್ ಜ್ಯೂಸ್ ಅಂತ. ಹೌದು, ಅದ್ರದ್ದು ಇದಿದೆ ನೋಡಿ, ಅದು ಮಾಡಿದ್ನಲ್ಲ, ಹಾ ಅದ್ರದ್ದೊಂದು ಇದು ಉಳ್ಕೊಂಡಿದೆ. ಈ ತರ ಕಟ್ ಮಾಡಿ, ಈ ರೀತಿ ಕಟ್ ಮಾಡಿ 1 ಲೀಟರ್ ಅಷ್ಟು ಹೋಲ್ ಮಾಡ್ತೀವಿ. ಮಾಡ್ಬಿಟ್ಟು ಅದ್ರ ಹಿಂದಿನ ದಿನ ಮೆಣಸು ಮತ್ತೆ ಕಲ್ ಸಕ್ಕರೆ, ಜೀರಿಗೆ ಹಾಕಿ ಬಿಡ್ತೀವಿ. ಇದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಲಿಡ್ ನ. ಅದ್ರೊಳಗೆ ಏನು ಇರುವೆ ಹೋಗ್ದಂಗೆ, ಹಾವಿಗಿವೇನು ಹೋಗ್ದಂಗೆ ಲಿಡ್ ನ ಒಂದು ಇದ್ರದ್ದೇ ಬಾಳೆ ಪಟ್ಟೆಲ್ ಕ್ಲೋಸ್ ಮಾಡಿರ್ತೀವಿ. ಅದ್ರ ಮಾರನೇ ದಿನ ಅದನ್ನ ಕನ್ಸ್ಯೂಮ್ ಮಾಡ್ತೀವಿ, ಕುಡಿತೀವಿ. ಅಂದ್ರೆ ಅದನ್ನ ತೆಗೆದು ಸೋಸ್ಬಿಟ್ಟು ಕುಡಿತೀವಿ. ಹೌದು. ನಾನ್ ಥಿಂಕ್ ಮಾಡಿದ್ದೆ ನೀವು ಸ್ಟಮ್ ನ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಮನೇಲಿ ಮಾಡ್ತೀರಾ ಅಂತ ಹೇಳಿ. ಇಲ್ಲೇ ಮಾಡೋದು. ಇಲ್ಲೇ ಅದು ಕಲೆಕ್ಟ್ ಆಗುತ್ತೆ ವಾಟರ್ ಇದ್ರಲ್ಲಿ. ಜ್ಯೂಸ್ ನಿಮ್ಗೆ ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಪೆಪ್ಪರ್ ಮತ್ತೆ ಜೀರಿಗೆ ಮತ್ತೆ ಕಲ್ ಸಕ್ಕರೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ ಕೂಡ. ಹೌದಾ? ಕನ್ಸ್ಯೂಮ್ ಮಾಡಕ್ಕೆ ಇದೆಲ್ಲ ಹೊಸದು ಸರ್, ನನಗೆ ಗೊತ್ತೇ ಇಲ್ಲ. ಓ, 3 ಜನದಲ್ಲಿ ಒಬ್ರು ಇದಾರೆ ಸರ್ ಅಲ್ಲಿ. ಹೋದ್ರು ನೋಡಿ, ಇವತ್ತಾನೆ ಮಾತಾಡ್ತಾ ಇದ್ವಿ, ಆಗ್ಲೇ ಒಬ್ರು ಕಾಣಿಸ್ಕೊಂಡ್ರು. ಓಕೆ.